Hello everyone, welcome back to our YouTube channel Inform Career. ನಾವು ಇನ್ಫಾರ್ಮ್ ಕರಿಯರಲ್ಲಿ ಸ್ಟೂಡೆಂಟ್ಸ್ಗೆ ಕರಿಯರ್ ಕೌನ್ಸಿಲಿಂಗನ್ನು ಕರಿಯರ್ ಗೈಡೆನ್ಸನ್ನು ಪ್ರೊವೈಡ್ ಮಾಡ್ತೀವಿ ಫಾರ್ ಹೈಸ್ಕೂಲ್ ಆ್ಯಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ ಫಾರ್ ಗ್ರ್ಯಾಜುಯೇಟ್ಸ್. ಹಾಗೂ ಈ ವಿಡಿಯೋದಲ್ಲಿ ನಾವು ಒಂದು ಸೈಂಟಿಫಿಕ್ ಟೈಮ್ ಟೇಬಲ್ ಫಾರ್ ಸ್ಟೂಡೆಂಟ್ಸ್, ಅಂದರೆ ಈಗ ಹೈಸ್ಕೂಲು ಅಥವಾ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಒಂದು ಟೈಮ್ ಟೇಬಲ್ ಬೇಕು. ನಮ್ಗೆ ಡೈಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಒಂದು ಟೈಮ್ ಟೇಬಲ್ ಬೇಕು ಅಂತೇಳಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅವ್ರಿಗೆ ಒಂದು ಟೈಮ್ ಟೇಬಲ್ ಅಂದರೆ ಮಾರ್ನಿಂಗ್ ಎಲ್ಲ ನೀವು ಯಾವ ಆ್ಯಕ್ಟಿವಿಟಿನ ಕಂಡಕ್ಟ್ ಮಾಡಬೇಕು ಅಥವಾ ಮಿಡ್ ಡೇ, ಈವ್ನಿಂಗ್, ನೈಟ್ ನಿಮ್ಮದು ಡೇ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ಬೇಸಿಕ್ ಪ್ಲ್ಯಾನ್ನ ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ. ಈ ವಿಡಿಯೋದಲ್ಲಿ ಅದನ್ನೇ ಡಿಸ್ಕಸ್ ಮಾಡೋಣ. ಫಾರ್ 8th, 9th, 10th ಆ್ಯಂಡ್ 11th, 12th ಸ್ಟೂಡೆಂಟ್ಸ್ ಇದನ್ನು ನೀವು ನಿಮಗೆ ಟೈಮ್ ಟೇಬಲ್, ನಿಮ್ಮ ಕಾಲೇಜ್ ಟೈಮು, ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಸ್ಕೂಲ್ ಬಸ್ಸು, ಕಾಲೇಜ್ ಬಸ್ಸು, ನೀವು ಮನೆ ರೀಚ್ ಆಗೋ ಟೈಮ್ ಅದರ ಕಸ್ಟಮೈಸನ್ನು ನೀವು ಮಾಡ್ಕೋಬೋದು. ಅದಕ್ಕೆ ಒಂದು ಜನರಲ್ ಆಗಿ ಇದು ಟೈಮ್ ಟೇಬಲ್ ಇದೆ. ಅಂದರೆ ಟೈಮ್ ನಾವು 5 ಗಂಟೆಗೆ 5 ಗಂಟೆ ನಾನು ನಿಮ್ಗೆ ಹೇಳಲ್ಲ. ಗಿವ್ ಮಾಡೆಲ್ ಟೈಮ್ ಟೇಬಲ್. ನೀವು ಬೆಳಿಗ್ಗೆ 5 ಗಂಟೆಗೆ ಕೇಳಿದ್ರಿ, 6 ಗಂಟೆಗೆ ಕೇಳ್ತೀವಿ, ಬಟ್ ಯು ಹ್ಯಾವ್ ಟು ಕಂಡಕ್ಟ್ ದ ಆ್ಯಕ್ಟಿವಿಟೀಸ್. ಇಲ್ಲಿರತಕ್ಕಂಥ ಆ್ಯಕ್ಟಿವಿಟೀಸ್ ಅಂದರೆ ಮೆಡಿಟೇಷನು, ಎಕ್ಸಸೈಸು, ರನ್ನಿಂಗ್, ಮಾರ್ನಿಂಗ್ ಸ್ಟಡಿ ನೀವು ಮಾಡಬೇಕು. ಅದಕ್ಕೊಂದು ಜನರಲ್ ಆಗಿ ಟೈಮ್ ಟೇಬಲ್ ಇರುತ್ತೆ, ಅದನ್ನು ನೀವು ಇಲ್ಲಿ ನೋಡ್ಬೋದು. ವೈ ಟು ಫಾಲೋ ರೂಟೀನ್. ನೀವು ಒಂದು ಡೈಲಿ ರೂಟೀನನ್ನು ಎದಕ್ಕೆ ಫಾಲೋ ಮಾಡಬೇಕು? ನಾಟ್ ಫಾರ್ ಅ ವೀಕ್, ಅಂದ್ರೆ ಒಂದು 7 ದಿನ, ಒಂದು 10 ಡೇಸ್, 15 ಡೇಸ್ ಮಾಡಿ ಬಿಡೋದಿಲ್ಲ. ಯು ಹ್ಯಾವ್ ಟು ಫಾಲೋ ಇಟ್ ರೂಟೀನ್ ಡೈಲಿ ಫಾಲೋ ಮಾಡಬೇಕು ಫಾರ್ ಲೈಫ್ ಟೈಮ್. ನಿಮ್ಮ ಸ್ಟೂಡೆಂಟ್ ಲೈಫ್ ಕಂಟಿನ್ಯೂ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ನೀವು ಅದನ್ನು ಫಾಲೋ ಮಾಡಬೇಕು. ಎದಕ್ಕಪ್ಪ ಅಂದರೆ ಅದೊಂದು ಮೇಕ್ ಯುವರ್ ಪರ್ಫೆಕ್ಟ್. ಡಿಸಿಪ್ಲಿನ್ ಲೀಡ್ಸ್ ಟು ಸಕ್ಸಸ್. ಅಂದರೆ ನೀವು ಡೈಲಿ ಈ ರೂಟೀನನ್ನು ಫಾಲೋ ಮಾಡೋದ್ರಿಂದ ಯು ವಿಲ್ ಲೀಡ್ ಟು ಸಕ್ಸಸ್. ರಿಡ್ಯೂಸಸ್ ಡಿಸಿಷನ್ ಫ್ಯಾಟಿಗ್ಯೂ. ಒಂದು ವೇಳೆ ನಿಮ್ಮದು ರೂಟೀನ್ ಇಲ್ಲ ಅಂದರೆ ಕರೆಕ್ಟ್ ಟೈಮ್ ಟೇಬಲ್ ಇಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ ಅಂದರೆ ಫಾರ್ ಟೇಕಿಂಗ್ ಎನಿ ಡಿಸಿಷನ್ ಯು ವಿಲ್ ಗೆಟ್ ಟೆನ್ಷನ್. ರೈಟ್ ಇರೋದಿಲ್ಲ, ಯು ವಿಲ್ ಗೆಟ್ ಈಸಿಲಿ ಡಿಸ್ಟ್ರಾಕ್ಟೆಡ್. ಇಂಪ್ರೂವ್ಸ್ ಫೋಕಸ್ ಆ್ಯಂಡ್ ಪ್ರೊಡಕ್ಟಿವಿಟಿ. ನೀವು ಒಂದು ಡೈಲಿ ರೂಟೀನ್ ಟೈಮ್ ಟೇಬಲ್ ಮಾಡ್ಕೋದ್ರಿಂದ ಯು ವಿಲ್ ಬಿ ಫೋಕಸ್ಡ್ ಆ್ಯಂಡ್ ಯು ವಿಲ್ ಇನ್ಕ್ರೀಸ್ ಯುವರ್ ಪ್ರೊಡಕ್ಟಿವಿಟಿ. ಇಲ್ಲಾಂದ್ರೆ ಏನಾಗುತ್ತೆ, ರ್ಯಾಂಡಮ್ ಆಗಿ ಯು ವಿಲ್ ವೇಸ್ಟ್ ಟೈಮ್ ಪಾಸ್ ಆಗುತ್ತೆ ಹೊರತು ಟೈಮ್ ಯುಟಿಲೈಸ್ ಆಗೋದಿಲ್ಲ. ಅದಕ್ಕೆ ನೀವು ರೂಟೀನ್ ಫಾಲೋ ಮಾಡೋದ್ರಿಂದ ಯು ವಿಲ್ ಅಟ್ ಹೈ ಪ್ರೊಡಕ್ಟಿವಿಟಿ. ಬ್ರೈನ್ ಈಸ್ ಮೋಸ್ಟ್ ಆ್ಯಕ್ಟಿವ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಅಂದರೆ ಹ್ಯೂಮನ್ ಬ್ರೈನ್ ಏನಿರುತ್ತೆ ಅಂದರೆ ಮಾರ್ನಿಂಗ್ ಹವರ್ಸಲ್ಲಿ ಮತ್ತು ಈವ್ನಿಂಗ್ ಹವರ್ಸಲ್ಲಿ ರಿಲ್ಯಾಕ್ಸ್ ಆಗಿರುತ್ತೆ. ಆ ಟೈಮಲ್ಲಿ ನೀವು ಅದನ್ನು ಕರೆಕ್ಟಾಗಿ ನಿಮ್ಮ ಡೇ ಟು ಡೇ ಲೈಫ್ಗೆ ಬ್ಲೆಂಡ್ ಮಾಡ್ಕೊಂಡು ಹೋಗಬೇಕು. ಮಾರ್ನಿಂಗ್ ರೂಟೀನ್ ಇರಬೇಕಪ್ಪ ಅಂದರೆ ವೇಕಪ್ ಅರ್ಲಿ. ಇಟ್ ಇಸ್ ಬೆಸ್ಟ್ ಟು ವೇಕಪ್ ಅಟ್ 4 o'clock. ನೋಡ್ಕೊಂಡು ನೀವು ಟೈಮ್ ಟೇಬಲ್ ಹಾಕಿ 4 ಗಂಟೆಗೆ ಕೇಳಿ, 4 ಗಂಟೆಗೆ 5 ಗಂಟೆಗೆ ಕೇಳಿ. ಮತ್ತು 5 ಗಂಟೆ ಮುಂದೆ ಅಷ್ಟೊಂದು ಸರಿ ಅನಿಸಲ್ಲ. ಬಿಕಾಸ್ ಸ್ಟೂಡೆಂಟ್ ಲೈಫಲ್ಲಿ ಯು ಹ್ಯಾವ್ ಟು ಗೆಟ್ ಅರ್ಲಿ 4 or 5 ಗಂಟೆಗೆ ವೇಕಪ್ ಆಗಿರಿ ಆ್ಯಂಡ್ ಎಕ್ಸ್ಪೋಸ್ ಟು ಸನ್ಲೈಟ್. ಸನ್ಲೈಟ್ ಯಾವಾಗ ಬರುತ್ತೋ ಅವಾಗ ಹೋಗಿ ಸ್ವಲ್ಪ ಬಿಸಿಲಿಗೆ ಮೈಯನ್ನು ಕಾಸ್ಕೊಳಕ್ಕೆ ಹೇಳ್ತಾರಲ್ಲ, ಅದು ಎಕ್ಸ್ಪೋಸ್ ಬಾಡಿ ಟು ದ ಸನ್ಲೈಟ್, ಅದನ್ನು ಮಾಡ್ಕೊಳ್ಳಿ. ಆ್ಯಂಡ್ ಇದರ ನಂತರ ಇಫ್ ಯು ಗೆಟ್ ಟೈಮ್, ಇನ್ನೂ ಕಂಪಲ್ಸರಿ 10 to 15 ಮಿನಿಟ್ಸ್ ಡಿಲೇ ಮಾಡೋದು, ಮೆಡಿಟೇಷನ್ ಮಾಡಬೇಕು ಕಂಪಲ್ಸರಿ. ಮೆಡಿಟೇಷನ್ ಮಾಡೋದ್ರಿಂದ ಮೈಂಡು ಕಂಟ್ರೋಲ್ನಾಗಿರುತ್ತೆ. ಆ್ಯಂಡ್ ಪ್ರಾಕ್ಟೀಸ್ ಡೀಪ್ ಬ್ರೀತಿಂಗ್. ಮೆಡಿಟೇಷನ್ ಆರ್ ಡೀಪ್ ಬ್ರೀತಿಂಗ್ ಇದು ಸೇಮ್ ಪ್ರೊಸೀಜರ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ನಿಮ್ಗೆ ಯಾವಾಗ ಕಂಫರ್ಟೇಬಲ್ ಆಗುತ್ತೆ ಅದನ್ನು ಮಾಡಿರಿ ಫಾರ್ 10 to 15 ಮಿನಿಟ್ಸ್. ಆ್ಯಂಡ್ ಆಲ್ಸೋ ಡೂ ಅ ಲೈಟ್ ಫಿಸಿಕಲ್ ಎಕ್ಸಸೈಸ್ ಆರ್ ಯೋಗ. ಈ ಎಕ್ಸಸೈಸ್ ಯೋಗ ಮತ್ತು ರ್ಯಾಂಡಮಾಗಿ ಮಾಡೋಕ್ಕೆ ಹೋಗಬೇಡಿ. ಯು ಗೆಟ್ ಟ್ರೈನಿಂಗ್. ಎಲ್ಲದು ಫಿಸಿಕಲ್ ಟ್ರೈನಿಂಗ್ ಕೊಡ್ತಿರ್ತಾರಲ್ಲ ಎಕ್ಸಸೈಸ್ದ ಮತ್ತು ಯೋಗದ, ಅಲ್ಲಿ ಹೋಗಿಬಿಟ್ಟು ಕರೆಕ್ಟಾಗಿ ಒಂದು ಟ್ರೈನಿಂಗನ್ನು ತಗೊಳ್ಳಿ, ಆಮೇಲೆ ಯೋಗ ಮಾಡ್ಕೊಳ್ರಿ. ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದೋ ಆಸನಗಳನ್ನ ಹಾಕ್ಕೊಂಡು ಏನೋ ಬಾಡಿಗೆ ಇಂಪ್ಯಾಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ರಿವ್ಯೂ ಪ್ರೀವಿಯಸ್ ಡೇಸ್ ಲರ್ನಿಂಗ್. ಮಾರ್ನಿಂಗ್ ಎದ್ದ ತಕ್ಷಣ ಯು ಹ್ಯಾವ್ ಟು ಚೆಕ್ ಔಟ್ ಎಸ್ಟರ್ಡೇ ನಾನು ಹಿಂಗೆ ಮಾಡಿದ್ದೆ, ಇವತ್ತೇನು ಮಾಡಬೇಕು. ಅದಕ್ಕೆ ಪ್ರೀವಿಯಸ್ ಲರ್ನಿಂಗ್ನ ಸ್ವಲ್ಪ ಕಣ್ಣಾಸ್ಬೇಕು. ಆ್ಯಂಡ್ ಕನ್ಸ್ಯೂಮ್ ಹೆಲ್ದಿ ಬ್ರೇಕ್ಫಾಸ್ಟ್ ಆ್ಯಂಡ್ ಫೋಕಸ್ಡ್ ಸ್ಟಡಿ ಸೆಷನ್. ಅಂದರೆ ಮಾರ್ನಿಂಗ್ ಅಟ್ಲೀಸ್ಟ್ 30 ಮಿನಿಟ್ಸ್ ಇಲ್ಲ 1 ಅವರ್ ನೀವು ಓದಬೇಕು. ಅದಕ್ಕೆ ಏನಂತಾರೆ ಅಂದ್ರೆ ಮಾರ್ನಿಂಗ್ ಗೋಲ್ಡನ್ ಅವರ್ ಕರೀತಾರೆ. ಗೋಲ್ಡನ್ ಅವರ್ ಎದಕ್ಕಂದ್ರೆ ಮಾರ್ನಿಂಗ್ ಏನು ಓದ್ತೀರಿ ಅದು ಇದರಲ್ಲಿ ಹೋಗಿ ನಿಮ್ಮ ಮೈಂಡಲ್ಲಿ ಸೇವ್ ಆಗುತ್ತೆ. ಅದಕ್ಕೆ ನೀವು ಏನು ಬೇಕಂದ್ರೆ ಮಾರ್ನಿಂಗ್ ಒಂದು ಸ್ಟಡಿ ಸೆಷನನ್ನು ಕಂಡಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮಿಡ್ ಡೇ ರೂಟೀನ್. ನಿಮ್ಮದು ಸ್ಕೂಲ್ ಟೈಮ್, ಕಾಲೇಜ್ ಟೈಮ್ ಯಾವಾಗಿರುತ್ತೆ
ನೀವು ಮ್ಯಾನೇಜ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಗೆ ಮಧ್ಯಾಹ್ನ ಮಿಡ್ ಡೇ ಏನಾದರೂ ಟೈಮ್ ಸಿಕ್ಕರೆ ಟೇಕ್ ಶಾರ್ಟ್ ಬ್ರೇಕ್ಸ್ ಆರ್ ಪ್ರಾಕ್ಟೀಸ್ MCQs, ಮಾಕ್ ಟೆಸ್ಟ್ ಆರ್ ಪಾಸ್ಟ್ ಪೇಪರ್ಸ್ ಆರ್ ಕನ್ಸ್ಯೂಮ್ ಹೆಲ್ದಿ ಲಂಚ್ ಆ್ಯಂಡ್ ಸ್ಟಡಿ ಅ ಲೈಟರ್ ಸಬ್ಜೆಕ್ಟ್ಸ್. ಇಲ್ಲಿ ಸೈನ್ಸ್ ಮ್ಯಾಥ್ಸ್ ತೊಗೊಂಡ್ಕೊಂಡಕ್ಕೆ ಹೋಗ್ಬೇಡ್ರಿ ಮಿಡ್ ಡೇ ಒಳಗೆ. ರೆಸ್ಟ್ ಸಿಕ್ಕಾಗ ಲೈಟರ್ ಸಬ್ಜೆಕ್ಟ್ ಯಾವ ಲ್ಯಾಂಗ್ವೇಜಸ್ ಆಗಿಲ್ಲ, ಯಾವ ಎಕ್ಸ್ಟ್ರಾ ಕರಿಕ್ಯುಲರ್ ಏನಾದ್ರು ಆ್ಯಕ್ಟಿವಿಟೀಸ್ ಇತ್ತು ಅಂದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡಿರಿ. ಆ್ಯಂಡ್ ಎಂಗೇಜ್ ಇನ್ ಹಾಬೀಸ್. ನಿಮ್ಗೆ ಏನಾದ್ರು ಹಾಬಿ ಇದ್ರೆ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಇಲ್ಲ ಟೇಕ್ ಶಾರ್ಟ್ ಪವರ್ ನ್ಯಾಪ್ ಅಂದ್ರೆ ನೀವು ಮಿಡ್ ಡೇ ಆಫ್ಟರ್ ಲಂಚ್ ಸ್ವಲ್ಪ 10-20 ನಿಮಿಷ ರೆಸ್ಟ್ ತೊಗೊಂಡ್ಬಿಟ್ಟು ಆಮೇಲೆ ಏನು ಮಾಡಬೇಕಂದ್ರೆ ಪವರ್ ನ್ಯಾಪ್ ಮನ್ಕೊಂಡು ಬಿಡೋದು ಒಂದು 20 ನಿಮಿಷ. ಅದು ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ದು ಆಫ್ಟರ್ವರ್ಡ್ಸ್ ಏನು ಪವರ್ ನ್ಯಾಪ್ ಅದು ಮಾಡ್ಕೊಂಡು ಹೇಳ್ತಿರಲ್ಲ, ಆಮೇಲೆ ಯು ವಿಲ್ ಎಟ್ ಹೈ ಪ್ರೊಡಕ್ಟಿವಿಟಿ. ವಿತೌಟ್ ಪವರ್ ನ್ಯಾಪ್ ನಿಮಗೆ ಬೋರಿಂಗ್ ಆಗುತ್ತೆ, ಬಾಡಿ ಎಲ್ಲ ವೀಕ್ ಆಗಿರುತ್ತೆ. ಒಂದು ವೇಳೆ ನೀವು ಒಂದು 20 ನಿಮಿಷ ಪವರ್ ನ್ಯಾಪ್ ಮಾಡ್ಕೊಂಡು ಬಿಟ್ರಿ ಅಂದ್ರೆ ಏನಾಗುತ್ತೆ ಅಂದರೆ ಯು ವಿಲ್ ಗೆಟ್ ಎನರ್ಜಿ ಫಾರ್ ರಿಮೈನಿಂಗ್ ಕ್ಲಾಸ್ ಏನಿರುತ್ತೆ 2 to 3 hours ಏನಿರುತ್ತೆ ಆಫ್ಟರ್ ಲಂಚ್. ಯು ವಿಲ್ ಗೆಟ್ ಎನರ್ಜಿ ಫಾರ್ ಅಟೆಂಡಿಂಗ್ ದಟ್ ಕ್ಲಾಸಸ್. ಆ್ಯಂಡ್ ಈವ್ನಿಂಗ್ ರೂಟೀನ್. And after coming back to home, play some outdoor games or do exercises. ಇದು ಮಾಡಬೇಕು. ಸುಮ್ಮನೆ ಮೊಬೈಲ್ ತೊಗೊಂಡು ಮೊಬೈಲ್ನಾಗ ಪಬ್ಜಿ ಆರ್ ಎನಿ ಗೇಮ್ಸ್ ಆಡೋದ್ರಿಂದ ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ಬಾಡಿ ಎಕ್ಸಸೈಸ್ ಬೇಕು, ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಮಾಡಬೇಕು. ಯಾವುದಾದ್ರು ಗೇಮ್ಸ್ ಆಡಿರಿ, ಫುಟ್ಬಾಲ, ಕ್ರಿಕೆಟ, ವಾಲಿಬಾಲ್ ಆರ್ ನಿಮ್ಗೇನು ಯಾರೋ ಫ್ರೆಂಡ್ಸ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ರನ್ನಿಂಗ್ದಾರು ಮಾಡಿರಿ, ಬಾಡಿ ಎಕ್ಸಸೈಸರ್ ಮಾಡಿರಿ. ಆ್ಯಂಡ್ ರಿವಿಷನ್ ಮಾಡಬೇಕು. ಕಾಲೇಜಲ್ಲಿ ಸ್ಕೂಲಲ್ಲಿ ಏನು ನಿಮ್ಗೆ ಟೀಚ್ ಮಾಡಿರ್ತಾರೆ ಮನೆಗೆ ಬಂದುಬಿಟ್ಟು ಸ್ವಲ್ಪ ರಿವೈಸ್ ಮಾಡಬೇಕು. ಏನು ಟೀಚ್ ಮಾಡಿದ್ರು, ನಾನೇನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡೆ, ನೋಟ್ಸ್ ಎಲ್ಲ ತೊಗೊಂಡಿದ್ಮೇಲೆ ಸ್ವಲ್ಪ ಅದನ್ನು ರಿವಿಷನ್ ಮಾಡಬೇಕು. ಆ್ಯಂಡ್ ಆಫ್ಟರ್ ದ್ಯಾಟ್ ಅವಾಯ್ಡ್ ಡಿಸ್ಟ್ರಾಕ್ಷನ್. ಏನಾದ್ರು ಡಿಸ್ಟ್ರಾಕ್ಷನ್ ಪ್ರಾಬ್ಲಮ್ ಮೊಬೈಲ್ ಆಗಲಿ ಅಥವಾ ಏನಾದರೂ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಅಂದ್ರೆ ಯಾವ ನಿಮ್ಗೆ ಯೂಸ್ ಇಲ್ಲ ಅಂದ್ರೆ ನಿಮ್ಮ ಪರ್ಸ್ನಾಲಿಟಿಗೆ, ನಿಮ್ಮ ಸ್ಟಡಿಗೆ ಅಥವಾ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನು ಮಾಡ್ತಿರಲ್ಲ ಗೇಮ್ಸ್, ಅದನ್ನು ಬಿಟ್ಟು ಏನೋ ಡಿಸ್ಟ್ರಾಕ್ಷನ್ ಇರ್ತಾವಲ್ಲ, ಈ ಮೊಬೈಲ್ ಆಗಲಿ ವಿಡಿಯೋ ಗೇಮ್ಸ್ ಆಗಲಿ ಇದನ್ನೆಲ್ಲ ಏನು ಮಾಡಿರಿ ಅವಾಯ್ಡ್ ಮಾಡಬೇಕು. ನಿಮ್ಮ ಸ್ಟೂಡೆಂಟ್ ಲೈಫಲ್ಲಿ ನೀವು ಹ್ಯಾವ್ ಟು ಎಂಜಾಯ್ ಮಾಡಬೇಕು, ಬಟ್ ಸ್ಟಡಿ ಮಾಡಬೇಕಾದ್ರೆ ಡಿಸ್ಟ್ರಾಕ್ಷನನ್ನು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಹ್ಯಾವ್ ಅ ಲೈಟ್ ಡಿನ್ನರ್ ಆ್ಯಂಡ್ ಗಿವ್ ಟೈಮ್ ಟು ಯುವರ್ ಫ್ಯಾಮಿಲಿ. ನಿಮ್ಮ ಪೇರೆಂಟ್ಸ್ ಜೊತೆ, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ, ನಿಮ್ಮ ಸಿಬ್ಲಿಂಗ್ಸ್ ಜೊತೆ ಏನು ಮಾಡಿರಿ ಅಂದರೆ ಟೈಮ್ ಸ್ಪೆಂಡ್ ಮಾಡಿ. ಒಂದು ವೇಳೆ ನೀವು ಹಾಸ್ಟೆಲ್ನಾಗಿದ್ದೀರ ಅಂದರೆ ಮನೆಗೆ ಕಾಲ್ ಮಾಡಿಬಿಟ್ಟು ಒಂದು 10 ನಿಮಿಷ ಮಾತಾಡ್ರಿ. ಅಂದರೆ ಫ್ಯಾಮಿಲಿಗೆ ಟೈಮ್ ಕೊಡಬೇಕು. ಅದರಿಂದ ಯು ವಿಲ್ ಬ್ಯಾಲೆನ್ಸ್ ದ ಲೈಫ್. ಅಂದರೆ ಎಲ್ಲ ಕಡೆ ನಿಮ್ಮದು ಲಕ್ಷ್ಯ ಇರಬೇಕು, ಬ್ಯಾಲೆನ್ಸ್ ಲೈಫ್ ಇರಬೇಕು. ಸ್ಟಡಿನೂ ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಮಾಡಬೇಕು, ಅದೇ ರೀತಿ ಹೆಲ್ತನ್ನು ನೋಡ್ಕೋಬೇಕು, ಫ್ಯಾಮಿಲಿ ಕಡೆನೂ ಕೇರ್ ಇರಬೇಕು. ದಿಸ್ ಇಸ್ ಎ ಈವ್ನಿಂಗ್ ರೂಟೀನ್. ಆ್ಯಂಡ್ ನೆಕ್ಸ್ಟ್ ನೈಟ್ ರೂಟೀನ್. ಜರ್ನಲ್ ಯುವರ್ ಅಚೀವ್ಮೆಂಟ್ಸ್ ಆ್ಯಂಡ್ ಲರ್ನಿಂಗ್. ರಾತ್ರಿ ಮನ್ಕೋಬೇಕಾದ್ರೆ ಏನು ಮಾಡಿರಿ ಅಂದ್ರೆ ಯು ಹ್ಯಾವ್ ಟು ಮೇಂಟೈನ್ ಅ ಡೈರಿ. ಅಂದರೆ ಇವತ್ತು ಏನೇನು ವರ್ಕ್ ಮಾಡಿದೆ, ಇವತ್ತು ಏನೇನು ನಾ ಓದೀನಿ, ಇವತ್ತು ಏನೇನು ಟೀಚ್ ಮಾಡಿದ್ರೆ ಟೀಚರ್ ಏನೇನು ನಾ ಏನೇನು ಮಾಡ್ಬೇಕಂದ್ರೆ ಒಂದು ಬುಕ್ ಒಳಗೆ ಬರಿಬೇಕು. ಅದರಿಂದ ಏನಾಗುತ್ತೆ ನಿಮ್ಮ ಮೆಮ್ರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಎದಕ್ಕಂದ್ರೆ ಈ ಅನ್ನೋದೇ ನೀವು ಅಲ್ಲಿ ಟ್ರೈ ಮಾಡ್ತೀರಿ, ಡೈಲಿ ಮನ್ಕೋಬೇಕು ಏನು ಮಾಡ್ತೀರಿ, ರಿಮೈಂಡ್ ಮಾಡ್ಕೊಂಡು ಟ್ರೈ ಮಾಡ್ತೀರಿ. ರಿಮೈಂಡ್ ಮಾಡ್ಕೊಂಡ್ರೆ ನಿಮ್ದು ಏನೈತಿ ಆ್ಯಕ್ಟಿವ್ ಆಗುತ್ತೆ. ಅದರಿಂದ ನಿಮ್ದು ಏನು ಓದಿರ್ತೀರ ನಿನ್ನ ಉಳಿಯುತ್ತೆ. ಆ್ಯಂಡ್ ಪ್ಲ್ಯಾನ್ ನೆಕ್ಸ್ಟ್ ಡೇಸ್ ಟಾಸ್ಕ್. ಮನ್ಕೋಕ್ಕಿಂತ ಮುಂಚೆ ಜರ್ನಲ್ ಮಾಡ್ತೀರಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಏನು ಮಾಡ್ತೀನಿ ಅದನ್ನೊಂದು ಸ್ವಲ್ಪ ಶಾರ್ಟಾಗಿ ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಗೆಟ್ ಕಂಪಲ್ಸರಿ 7 to 8 hours ಆಫ್ ಸ್ಲೀಪ್. ಇದು 7-8 ಗಂಟೆ ನಿದ್ದೆ ಕಂಪಲ್ಸರಿ ಬೇಕು. 18 ತಾಸು ಅವರ್ ನಿದ್ದೆ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಮೆಮ್ರಿಗೆ ಬಾಡಿ ಕರೆಕ್ಟಾಗಿ ರೆಸ್ಟ್ ಸಿಗೋಂಗಿಲ್ಲ. ಈಗ 7 to 8 hours ಮಲ್ಕೋದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಮೆಮ್ರಿ ಕನ್ಸಲ್ಟೇಷನ್ ಇರುತ್ತೆ. ಅಂದರೆ ನೀವು ಏನೇನು ಓದಿರ್ತೀರಿ ಸ್ಟೂಡೆಂಟ್ಸ್ ಅದೆಲ್ಲ ಮೆಮ್ರಿ ಒಳಗೆ ಲಾಕ್ ಇನ್ ಆಗುತ್ತೆ. ಲಾಕ್ ಇನ್ ಆಗಬೇಕಂದ್ರೆ ನೀವು ಹ್ಯಾವ್ ಟು ಗೆಟ್ ಸಫಿಷಿಯೆಂಟ್ ಸ್ಲೀಪ್. ಆ್ಯಂಡ್ ನೆಕ್ಸ್ಟ್ ದಿಸ್ ಆರ್ ಸಮ್ ಬೋನಸ್ ಟಿಪ್ಸ್. ಯೂಸ್ ಪೊಮೊಡೊರೊ ಟೆಕ್ನಿಕ್. ಸ್ಟಡಿ ಮಾಡಬೇಕಾದ್ರೆ ಕಂಟಿನ್ಯೂಸ್ 1 hour ಕೂತು ಓದಿರಂದ್ರೆ ಏನಾಗುತ್ತೆ ಅಷ್ಟೊಂದು ಎಫಿಷಿಯನ್ಸಿ ಇರಲ್ಲ. ಎಫಿಷಿಯನ್ಸಿ ಬೇಕು ಅಂದರೆ ಏನು ಮಾಡ್ಬೇಕಂದ್ರೆ ನಿಮ್ಮ ಮೈಂಡಿಗೆ ಒಂದು ಸ್ವಲ್ಪ ಬ್ರೇಕ್ ಕೊಡಬೇಕು. ಅದಕ್ಕೆ ಓದಕ್ಕೆ ಕೂತಿರಂದ್ರೆ 25 ಮಿನಿಟ್ಸ್ ಓದೋದು, 5 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋದು. 5 ನಿಮಿಷದಲ್ಲಿ ಎದ್ಬಿಟ್ಟು ಸ್ವಲ್ಪ ವಾಕ್ ಮಾಡಿ, ನೀರಾದ್ರು ಕುಡೀರಿ, ಸಮ್ ಸ್ಮಾಲ್ ಬ್ರೇಕ್, ಮತ್ತು 25 ನಿಮಿಷ ಓದೋದು ಆ್ಯಂಡ್ 5 ಮಿನಿಟ್ಸ್ ಬ್ರೇಕ್ ಈ ಥರ ಮಾಡ್ಬೋದು. ಆ್ಯಂಡ್ ಅವಾಯ್ಡ್ ಫೋನ್ ಡ್ಯೂರಿಂಗ್ ಸ್ಟಡಿ.
ಸ್ಟಡಿ ಮಾಡ್ಬೇಕಾದ್ರೆ ಫೋನನ್ನು ನಿಮ್ಮ ಬೇರೆ ರೂಮ್ನಾಗಿದ್ರೆ ಇಲ್ಲ ಒಂದು ಲಾಕರ್ನಾಗ ಲಾಕ್ ಮಾಡಿರಿ. ಅಂದ್ರೆ 1 ಅವರ್ ಏನು ಅಭ್ಯಾಸ ಕುಂದಿರ್ತೀರಿ ಸ್ಟಡಿ ಮಾಡೋಕೆ, ಫೋನ್ ಸಮೀಪ ಇಟ್ಕೊಳಕ್ಕೆ ಹೋಗಬೇಡ್ರಿ. ಬಿಕಾಸ್ ಫೋನ್ ಡಿಸ್ಟ್ರಾಕ್ಷನ್ ಮಾಡೋಕೆ ಈಗ ಸ್ಮಾರ್ಟ್ ಫೋನ್ಸ್. ಆ್ಯಂಡ್ ಸ್ಟೇ ಹೈಡ್ರೇಟೆಡ್. ಒಂದು ಬಾಟಲ್ ಲೇಬಲ್ ಇರುತ್ತಲ್ಲ, 1 ಲೀಟರ್ 2 ಲೀಟರ್ ಅಂತ ಹೇಳಿ ಡೇ ಬೈ ಡೇ ಬಿದ್ದು ಬಾಟಲ್ನ ತಗೋರಿ. ಯಾಕಂದ್ರೆ ಅದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ, ಡೈಲಿ ಎಷ್ಟು ವಾಟರ್ ಕನ್ಸ್ಯೂಮ್ ಮಾಡಬೇಕು. ಸ್ವಲ್ಪ ಕುಡ್ದಿರಂದ್ರೆ ಲೇಬಲ್ ಇರುತ್ತೆ, ಅದಕ್ಕೆ ನೀವು ಜಾಸ್ತಿ ಕುಡಿತೀರಿ. ಅದಕ್ಕೆ ಸ್ಟೇ ಹೈಡ್ರೇಟೆಡ್. ಜಾಸ್ತಿ ನೀರು ಕುಡೀರಿ. ಲೇಬಲ್ ಇರೋ ಬಾಟಲ್ ಇರ್ತಾವಲ್ಲ ಅವನ್ನ ಯೂಸ್ ಮಾಡಿ. ವೀಕ್ಲಿ ರಿವ್ಯೂಸ್. ನೀವು ವೀಕ್ಲಿ ಸ್ಟಡಿ ಮಾಡ್ತಿರ್ತೀರಿ, ಆತ ಎವ್ರಿ ವೀಕ್ ಏನು ಮಾಡೋದು, ಒಂದು ರಿವ್ಯೂ ಮಾಡೋದು. ಈ ವೀಕ್ ನಾನು ಎಷ್ಟು ಕವರ್ ಮಾಡೀನಿ ಸ್ಟಡೀಸ್, ಎಷ್ಟು ಗ್ಯಾಪ್ ತೊಗೊಂಡಿನಿ, ಯಾವತ್ತು ಸ್ಟಡಿ ಮಾಡಿಲ್ಲ, ಎದಕ್ಕೆ ಸ್ಟಡಿ ಮಾಡಿಲ್ಲ, ಅದಕ್ಕೆ ರೀಸನ್ ಇರ್ತಾವೆ. ನೆಕ್ಸ್ಟ್ ಟೈಮಿಂಗ್ ಅದು ಅವಾಯ್ಡ್ ಮಾಡ್ಬೋದು. ಸ್ಟಡಿಯನ್ನು ಕಂಟಿನ್ಯೂ ಮಾಡಬೇಕು, ಪ್ರಾಪರಾಗಿ ಸ್ಟಡಿ ಮಾಡಬೇಕು. ಆ್ಯಂಡ್ ಲಾಸ್ಟ್ ವೀಕ್ ಏನು ಸ್ಟಡಿ ಮಾಡಿರ್ತಾರಲ್ಲ ಅದಕ್ಕಿಂತ ಜಾಸ್ತಿ ಎಫಿಷಿಯನ್ಸಿಯಾಗಿ ಮುಂದಿನ ವೀಕ್ ಸ್ಟಡಿ ಮಾಡಬೇಕು. ಅದಕ್ಕೆ ವೀಕ್ಲಿ ರಿವ್ಯೂ ಮಾಡಬೇಕು. ಆ್ಯಂಡ್ ವಿ ಹ್ಯಾವ್ ಟು ಕಾಂಪೀಟ್ ವಿತ್ ಯುವರ್ ಸೆಲ್ಫ್. ಬೇರೆ ಯಾರ ಜೊತೆ ನಾವು ಕಾಂಪಿಟೇಷನ್ ಮಾಡೋಕೆ ಹೋಗಬೇಡ್ರಿ. ನೀವೇನಾದ್ರೆ ಯುವರ್ ಸೆಲ್ಫ್ ಅಂದರೆ ನಿನ್ನೆ ನಿಮ್ದು ಏನಿತ್ತಲ್ಲ ಆ ಎಫಿಷಿಯನ್ಸಿಗಿಂತ ಇವತ್ತಿನ ಎಫಿಷಿಯನ್ಸಿ ಜಾಸ್ತಿ ಇರಬೇಕು. ಅಂದರೆ ನೀವು ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಬೆಟರ್ ಇರಬೇಕು. ಆ ರೀತಿ ನೀವು ಕಾಂಪೀಟ್ ಮಾಡ್ಕೊತ ಹೋಗಬೇಕು. ಅಂದರೆ ನಿನ್ನೆಕ್ಕಿಂತ ಇವತ್ತು ಬೆಟರ್ ವರ್ಷನ್ ಆಗಿದ್ರೆ ಸಾಕು. ಇಟ್ ಈಸ್ ಫೈನಲ್ ನೋಟ್. ಕಸ್ಟಮೈಸ್ ದಿಸ್ ರೂಟೀನ್ ಆಸ್ ಫಾರ್ ಯುವರ್ ನೀಡ್ಸ್. ಅಂದರೆ ಯಾರಿಗೋ ಕಾಲೇಜ್ ಸ್ಕೂಲ್ ಟೈಮ್ ಟೇಬಲ್ ಬೇರೆ ಇರುತ್ತೆ, ಅದಕ್ಕೆ ನಾವಾಗಿ ಸ್ಪೆಸಿಫೈಡ್ ಟೈಮ್ ಟೇಬಲ್ ಕೊಟ್ಟಿಲ್ಲ. ಈಗ ಏನು ಕೊಟ್ಟಿರೋದಲ್ಲ ಇವನ್ನೆಲ್ಲ ನೀವು ನಿಮ್ಮ ಟೈಮ್ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಆ್ಯಂಡ್ ನೆವರ್ ಸ್ಕಿಪ್ ಸ್ಲೀಪ್, ಎಕ್ಸಸೈಸ್ ಆ್ಯಂಡ್ ಬ್ರೇಕ್ಸ್. ನೋಡಿ, ನೀವು ಸ್ಟಡಿ ಮಾಡಬೇಕಾದ್ರೆ ಬ್ರೇಕ್ಸ್ ಇಂಪಾರ್ಟೆಂಟ್, ಅದ್ರ ಜೊತೆ ಎಕ್ಸಸೈಸ್ ಇಂಪಾರ್ಟೆಂಟ್. ಆ್ಯಂಡ್ ಸ್ಲೀಪ್. ನೀವು ಏನು ಓದಿರ್ತೀರ ನೆನಪು ಓದಿಬೇಕಂದ್ರೆ ಯು ಹ್ಯಾವ್ ಟು ಸ್ಲೀಪ್ ಕಂಪಲ್ಸರಿ. ಏನು ಓದಿದ ಇನ್ಫಾರ್ಮೇಷನ್ ಸೇವ್ ಆಗ್ಬೇಕಂದ್ರೆ ಅದು ಲಾಕಿನ್ ಆಗ್ಬೇಕು ಇನ್ಫಾರ್ಮೇಷನ್. ಅದಕ್ಕೆ ಯು ಹ್ಯಾವ್ ಟು ಗೆಟ್ ಎ ಬೆಟರ್ ಸ್ಲೀಪ್. ಇಫ್ ಯು ನೀಡ್ ಕಸ್ಟಮೈಸ್ ಟೈಮ್ ಟೇಬಲ್, ಅಂದರೆ ನಿಮಗೆ ಇಷ್ಟು ಹೇಳಿದ ಮೇಲೂ ನಿಮಗೆ ಟೈಮ್ ಟೇಬಲ್ನ ಮಾಡೋಕೆ ಆಗ್ತಿಲ್ಲ ಅಂದರೆ ಕಾಂಟ್ಯಾಕ್ಟ್ ಅಸ್. ನಾವು ನಿಮ್ಗೊಂದು ಕಸ್ಟಮೈಸ್ಡ್ ಅಂದರೆ ನಿಮ್ಮ ಸ್ಕೂಲ್ ಟೈಮ್ಗೆ ನಿಮ್ಮದು ಟ್ರಾನ್ಸ್ಪೋರ್ಟೇಷನ್, ಸ್ಕೂಲ್ ಬಸ್, ಮನೆಗೆ ಬರೋದು, ಒಂದು ಕರೆಕ್ಟ್ ಪ್ಲ್ಯಾನ್ ನಿಮಗೋಸ್ಕರ ನಾವು ರೆಡಿ ಮಾಡಿ ಕೊಡ್ತೀವಿ. ಆ್ಯಂಡ್ ಇಫ್ ಯು ನೀಡ್ ಎನಿ ಕರಿಯರ್ ಗೈಡೆನ್ಸ್, ಅಂದರೆ ನಿಮ್ಮ ಕರಿಯರು, ಸ್ಟ್ರೀಮ್ ಸೆಲೆಕ್ಷನು, ಸಬ್ಜೆಕ್ಟ್ ಕಾಂಬಿನೇಷನ್ ಸೆಲೆಕ್ಷನ್ ಮಾಡೋದಕ್ಕೆ ಕನ್ಫ್ಯೂಷನ್ ಆಗ್ತಾ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮಗೆ ಕರಿಯರ್ ಗೈಡೆನ್ಸನ್ನು ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. And if you want to book a counseling session, scan this QR code and book session. Thank you.